ಬಾಯ್ಲಿ ನೋಡ್ ಬೈಲಿ ಮಗ್ಳು ಮಾಡ್ರಿ ಮಾಡ್ರಿ ಮಾಡಿರಿ ಮಾಡ್ರಿ. ನನ್ನ ಮಗಳು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು ಬಸ್ಸಲ್ಲಿ, ಹಾಗಾಗಿ ಅದಕ್ಕೆ ಖುಷಿನೂ ಖುಷಿ. ಎಲ್ರಿಗೂ ನಮಸ್ಕಾರ. ನಾನು ಊರಿಗೆ ಹೋಗಿ 3 ತಿಂಗಳಾಯಿತು. ಹಾಗಾಗಿ ಇನ್ನೇನು ಗೌರಿ ಹಬ್ಬ ಹತ್ರ ಬಂತಲ್ವ, ಹಾಗಾಗಿ ನಾವು ನಾಳೆ ಊರಿಗೆ ಹೊರಡ್ತಾ ಇದ್ದೀವಿ. ನನ್ನ ಮಗಳಿಗೆ ಲಾಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಅವಳ ಸ್ಕೂಲು ಮತ್ತು ಭರತನಾಟ್ಯ ಎಲ್ಲ ಮುಗಿಸ್ಕೊಂಡು ನಾಳೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಯ್ ಕಸೆ ಬರುತ್ತೆ ಹೋಗಲ್ಲಿ. ಹಾಗೆ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು, ಹಾಗೆ ನಮ್ಮ ಅಮ್ಮದು ಫುಡ್ ಖಾಲಿ ಆಗಿತ್ತಲ್ಲ, ಹಾಗಾಗಿ ತಗೊಂಡು ನನ್ನ ಮಗಳು ಅದನ್ನು ತಲೆ ಮೇಲೆಲ್ಲ ಓದ್ಕೊಂಡು ಅಲ್ಲಿ ಅದ್ರ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅದು ನಾಯಿಗಳನ್ನ ಮಾತಾಡಿಸ್ಕೊಂಡು ನಾನು ಅಮ್ಮಗೆ ಫುಡ್ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾಯಿತ್ತು ನನ್ನ ಮಗಳು. ನನ್ನ ಮಗಳು ನೋಡಿದ್ರೆ ಸಾಕು, ಮತ್ತು ನಾನು ಮತ್ತು ನಮ್ಮ ಮನೆಯವರಿಬ್ಬರು ಅಷ್ಟೇ ಭರತನಾಟ್ಯ ಸ್ಟೆಪ್ ತೋರಿಸು, ಅದು ನೋಡಿದಾಗೆಲ್ಲ ಮಾಡು ಮಾಡು ಅಂತಲೇ ಇರ್ತೀವಿ. ಹಾಗಾಗಿ ಮಾಡ್ತಾನೆ ಇತ್ತು. ಅದಕ್ಕೆ ಕಾಲು 3 ಸರಿ ಹಾಗೆ ಮಾಡ್ತು ಇನ್ನೇನು ಬೇರೆ ಸ್ಟೆಪ್ ಹಾಕುತ್ತೆ, ಇನ್ನೊಂದು ಸ್ಟೆಪ್ ಆಗುತ್ತೆ ಅಂತ ನಾವು ಕಾಲ್ಗಟ್ಟೆ 20 ನಿಮಿಷ ವೆಯ್ಟ್ ಮಾಡ್ತಾನೆ ಇದ್ದು. ಹಾಕಿ ಸ್ಟೆಪ್ನೇ ಹಾಕ್ತಾನೆ ಇತ್ತು, ಸ್ಟೆಪ್ಪೇ ಚೇಂಜ್ ಮಾಡ್ತಾ ಇರಲಿಲ್ಲ. ಆಮೇಲೆ ಅದಕ್ಕೆ ಪಾಪ ಸುಸ್ತಾಯ್ತಾನೆ ಸಾಕು ಅಂತ ಹೋಯಿತು. ಆಮೇಲೆ ಅದನ್ನೇ ಅವ್ರ ಮಾವನು ಮತ್ತು ಅವ್ರ ಅಪ್ಪನೂ ಕೂತ್ಕೊಂಡು ಆಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ ಮಗಳಿಗೆ ಅವ್ರ ಅಪ್ಪನ ಡ್ಯಾನ್ಸ್ ನೋಡೋಕ್ಕಾಗ್ದಿಲ್ಲ, ಅದೇ ನಾಚಿಕೆ ಮಾಡ್ಕೊಂಡು ಓಡೋಯ್ತು ಒಳಗೆ ಕಿಚನ್ಗೆ. ಅದಕ್ಕೆ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ, ನಾನು ಯಾವ ಸ್ಕೂಲಿಗೆ ಹೋಗಿಲ್ಲ, ನಿನ್ನ ನೋಡ್ಕೊಂಡೆ ಕಲಿತೆ ಮಗಳು, ಬಾ ನೋಡ್ಬಾ ಅಂತ. ಮಗಳು ಬಾರ ಇಲ್ಲಿ ನೋಡ್ಬಾ ಮಗಳು. ಆಮೇಲೆ ಹಾಗೆ ನಾನು ಕೆರೋಟಿನ್ ಮಾಡಿಸಿ ಇಲ್ಲಿಗೆ ಒಂದು 4-5 ತಿಂಗಳಾಯ್ತು ಅನಿಸುತ್ತೆ, 3-4 ತಿಂಗಳಾಯ್ತು ಅನಿಸುತ್ತೆ. ಮತ್ತು ಕೆರೋಟಿನ್ ಮಾಡಿಸಿದ್ರೆ ಬೇಗ ಗ್ರೋತ್ ಆಗುತ್ತೆ, ಹೇರು ಬೇಗ ಬಂದುಬಿಡುತ್ತೆ. ಅದೇ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಒಂದು 6 ತಿಂಗಳು 7 ತಿಂಗಳು ಮೇಂಟೈನ್ ಮಾಡ್ಬೋದು. ಸ್ಟ್ರೈಟ್ನಿಂಗ್ಗಿಂತ ಕೆರೋಟಿನ್ ಬೆಟರ್ ಅನ್ನಿಸ್ತಾ, ಹಾಗಾಗಿ ನಾನು ಸೆಕೆಂಡ್ ಟೈಮು ಮತ್ತೆ ಕೆರೋಟಿನ್ ಮಾಡ್ಸೋಕ್ಕೆ ಅಂತಲೇ ಬಂದೆ. ಮತ್ತು ಸ್ಟ್ರೈಟ್ನಿಂಗು ಕೆರೋಟಿನ್ಗೆ ಏನಂದರೆ, ಕೆರೋಟಿನ್ ಸ್ವಲ್ಪ ನಮ್ಮದು ನ್ಯಾಚುರಲ್ ಹೇರ್ ಹೇಗಿರುತ್ತೆ ಹಾಗೆ ಅನಿಸುತ್ತೆ. ಬಟ್ ಸ್ಟ್ರೈಟ್ನಿಂಗ್ ಏನಂದರೆ ಇನ್ನೂ ಸ್ವಲ್ಪ ಕೂದಲು ತಿನ್ನಾಗ್ತದೆ. ಸ್ಟ್ರೈಟ್ನಿಂಗ್ ಕೂಡ ನನಗೆ ತುಂಬಾ ಇಷ್ಟ, ಅದು ಇನ್ನೂ ಸ್ವಲ್ಪ ಇನ್ನೂ ತೆಳು ಅನಿಸ್ಬಿಡುತ್ತೆ. ಇದು ನ್ಯಾಚುರಲ್ ಆಗಿ ಸ್ವಲ್ಪ ದಪ್ಪ ಅನಿಸುತ್ತೆ ಕೂದಲು, ನೋಡೋಕ್ಕೂ ಮಾತ್ರ ಹಾಗೆ ಅನಿಸುತ್ತೆ, ಚೆನ್ನಾಗಿರುತ್ತೆ. ಅಂದರೆ ನಾವು ಕೆರೋಟಿನ್ ಮಾಡಿಸಿದ್ವಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ವಿ ಅಂತ ಅನ್ಸಲ್ಲ. ಕೆರೋಟಿನ್ ಮಾಡಿಸಿದ್ರೆ ಅದೇ ಸ್ಟ್ರೈಟ್ನಿಂಗ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನಾವೀಗ ರೀಸೆಂಟಾಗಿ ಮಾಡಿಸಿದ್ದೀವಿ ಅನ್ನೋ ಥರ. ಹಾಗಾಗಿ ಕೆರೋಟಿನೇ ಕಂಟಿನ್ಯೂ ಮಾಡೋಣ ಅಂತ ಈಗ ಅದನ್ನೇ ಮಾಡ್ಕೊತಾ ಇದ್ದೀನಿ. ಕೆರೋಟಿನ್ನ ನನ್ನ ಹೇರ್ ನೋಡಿ ತುಂಬ ಸ್ಪ್ಲಿಟ್ಸ್ ಆಗಿದೆ, ಅಂದರೆ ಸಿಬ್ರು ಅಂತಾರಲ್ಲ ಹಾಗಾಗಿದೆ. ಅದು ತೆಗೆಸ್ಬೋದು, ಬಟ್ ಸ್ವಲ್ಪ ಏನೊಂದು ಹೇರ್ ಕಟ್ ಎಲ್ಲ ಮಾಡಿಸಿದ್ರೆ ಅದು ತುಂಬ ಚೆನ್ನಾಗುತ್ತೆ. ಬಟ್ ನಂದೊಂದು ಚಿಕ್ಕ ಇನ್ನು ಅರ್ಕೆ ಇದೆ, ಒಂದು ಮುಡಿ ಕೊಡಬೇಕು. ಸೊ ಹಾಗಾಗಿ ಕತ್ತರಿ ಹಾಕಿಸ್ಬಾರ್ದಲ್ವ, ಹಾಗಾಗಿ ನಾನು ಅದು ಕಟ್ ಮಾಡಿಸಿಲ್ಲ, ಸ್ಪ್ಲಿಟ್ಸ್ ತೆಗ್ಸಿಲ್ಲ, ಏನೂ ಮಾಡಿಲ್ಲ, ಬರೀ ಸ್ಟ್ರೈಟ್ನಿಂಗ್ ಒಂದೇ ಮಾಡ್ತಾಯಿದ್ದೀನಿ. ನೋಡಿ ಫೈನಲಿ ನನ್ನ ಹೇರ್ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ. ಕೆರೋಟಿನ್ ನನಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ನಾಯ್ಡು ಹೋಟೆಲ್ ಯಾವಾಗಲೂ ಬರ್ತೀವಲ್ಲ ರೆಗ್ಯುಲರಾಗಿ, ಅಲ್ಲಿ ಮೇಲೆ ಗ್ಲೋರಿ ಅಂತ ಪಾರ್ಲರ್ ಇದೆ. ನಾನು ಪಾರ್ಲರ್ಗೆ ಜಾಸ್ತಿ ಇಲ್ಲೇ ಬರೋದು. ಇನ್ನು ನಾಯ್ಡು ಹೋಟೆಲ್ ಹತ್ರ ಬಂದಮೇಲೆ ನಾವು ಏನು ತಗೊಂಡಲ್ಲೇ ತಿಂದಲ್ಲೇ ಹೋಗೋಕ್ಕಾಗುತ್ತಾ, ಹಾಗಾಗಿ ಹಾಗೆ ಎಲ್ಲ ಪಾರ್ಸಲ್ ತಗೊಬಿಟ್ಟು ಬಂದೆ. ಒಂದು ಮಟನ್ ಬಿರಿಯಾನಿ ನಮ್ಮ ಮನೆಯವರಿಗೆ ತುಂಬ ಇಷ್ಟ, ನನಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ. ಹಾಗೆ ಫುಲ್ ಚಿಕನ್ ಒಂದು ಹಾಗೆ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು, ಮತ್ತು ಇದು ನೆಕ್ಸ್ಟ್ ಅದು ಹಾಗೆ ಒಂದು 4-5 ದಿನದಾದಮೇಲೆ ವಿಡಿಯೋ ಇದು. ನಾವು ಊರಿಗೆ ಹೋಗ್ತಾ ಇದ್ದೆ, ನಾನು ನನ್ನ ಮಗಳು ಫಸ್ಟ್ ಟೈಮ್ ಇದು ಟ್ರೈನಲ್ಲಿ ಹೋಗ್ತಾ ಇರೋದಲ್ವ, ಅದಕ್ಕೆ ಖುಷಿ. ಯಾಕೆ ಅಂದರೆ ನಮ್ಮ ಮನೆಯವರು ಅವರು ಫಿಲ್ಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಗಾಗಿ ಅವರು 2-3 ದಿನ ಮುಂಚೆನೇ ಅವರು ಹಾಸನ ಹೋದರು. ಬಟ್ ನಾನು ನನ್ನ ಮಗಳು ಸ್ಕೂಲೆಲ್ಲ ಮುಗಿಸ್ಕೊಂಡು 2-3 ದಿನ ಆದಮೇಲೆ ನಾನು ಹೋಗ್ತಾ ಇರೋದು. ಅದು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ, ಹಾಗಾಗಿ ಅದಕ್ಕೂ ತುಂಬ ಖುಷಿ. ಅದರಲ್ಲಿ ಹೊಸ್ದಾಗಿ ಅದಕ್ಕೆ ಬೇರೆ ಮೆಟ್ರೋದು ಒಂದು ಕಾರ್ಡ್ ತಕ್ಕೊಟ್ಟೆ, ಅದು ಇದು ನಂದು ಅಂತ ಅದನ್ನೇ ಇಟ್ಕೊಂಡು ಓಡಾಡ್ತಾ ಇದೆ. ಮಾಡಿ ನಮಗೆ ಖುಷಿ ನಮಗ್ಲು ತೋರಿಸಿ ನಿಮ್ಮದು ಹೊಸ ಕಾರ್ಡ್. ನಡೀರಿ, ಕಾರ್ಡ್ ಕೊಡಂಗಿಲ್ಲ ಇಷ್ಟೇ, ಆಯ್ತಾ? ಕಾರ್ಡ್ ಕೊಡಿ, ನಾ ಕಾರ್ಡ್ ಜೊತೆಗೆ ಇಟ್ಕೊಳ್ಳಿ. ಹಂಗಾಡ್ತಾರ. ಆಟೋ ರೈಡ್ ಆಯಿತು, ಟ್ರೈನ್ ರೈಡ್ ಆಯಿತು, ಬಸ್ ರೈಡ್ ಆಗಬೇಕು, ಆಮೇಲೆ ಟ್ಯಾಕ್ಸಿ ರೈಡ್ ಆಗಬೇಕು, ಆಮೇಲೆ ಹಾಸನ ಬಂತು. ನನ್ನ ಮಗಳಿಗೆ ಆ್ಯಕ್ಚುಲಿ ಕಾರಲ್ಲಿ ಹೋಗೋಕ್ಕಿಂತ ಇದೇ ತುಂಬ ಖುಷಿಯಾಗಿದೆ ಅನಿಸುತ್ತೆ.
ಅದಕ್ಕೆ ಸರಿಯಾಗಿ ಓಡೋಕ್ಕೂ ಬರೋಲ್ಲ, ಆದರೂ ಓಡ್ಕೊಂಡು ಹಿಂಗೆ ಅಲ್ವಾ ಚುಪ್ಪಿಯನ್ನು ಮಾಡೋದು ಅಂತ ಆಟ ಆಡಿಕೊಂಡು ಏನೇನೋ ತೋರಿಸ್ಕೊಂಡು ಓಡಾಡ್ತಾ ಇದೆ. ಹಾಗೆ ನಾವು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹೊರಟಿರೋದ್ರಿಂದ ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಇಡ್ಲಿ ತೊಗೊಂಡು ನಾನು ಮಸಾಲೆ ದೋಸೆ ತೊಗೊಂಡೆ. ಹಾಗೆ ಅಂದರೆ ನಾವು ಎಷ್ಟೊತ್ತಿಗೆ ಹೇಗಿದ್ದರೂ ಈ ಬಸ್ಸಿಗೆ ಬಂದಮೇಲೆ ಎಷ್ಟೊತ್ತಿಗೆ ಬೇಕಾದರೂ ಬಸ್ಸು ಸಿಗುತ್ತೆ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ನಿಧಾನಕ್ಕೆ ತಿಂದ್ಕೊಂಡು ನನ್ನ ಮಗಳಿಗೆ ಏನೇನು ಬೇಕು ಸ್ನ್ಯಾಕ್ಸು, ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ನನಗೆ ಹಿಂಸೆ ಕೊಟ್ಬಿಡ್ತಾಳೋ ಅಂತ ಅದಕ್ಕೆ ಹೇಳಿದ್ದೆಲ್ಲ ತೆಕ್ಕೊಟ್ಟೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಸಿಕ್ತು. ಆದರೆ ನಾನು ಮಾತಾಡಿಕೊಂಡು ತಿಂತ ಎಲ್ಲ ಯೋಚನೆ ಮಾಡೇ ಹೋಗಿದೆ ನಾನ್ ಸ್ಟಾಪ್ ಬಸ್ಸಿಗೆ ಹೋಗಬೇಕು ಅಂತ. ಬಟ್ ಅಲ್ಲಿ ಹೋಗಿ ತಿಂತ ಎಲ್ಲ ತಗೊಂಡು ಹೋಗ್ತಾ ನನಗೆ ನಾನ್ ಸ್ಟಾಪ್ ಬಸ್ ಅದು ಮರ್ತೇ ಹೋಯಿತು. ನನಗೆ ಅಲ್ಲೇನೋ ಹಾಸನಕ್ಕೆ ಹೋಗ್ತಾಯಿತ್ತು, ಪಟ್ ಅಂತ ನಾನು ನನ್ನ ಮಗಳು ಹತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ ಟಿಕೆಟ್ ತೊಗೊಂಡ್ಮೇಲೆ, ಯಾವ ಬಸ್ಸಿಗೆ ಹತ್ಬಿಟ್ಟು ಅಂತ. ಮಜಾ ಸಿಗ್ತದೆ ಮಗಳು. ನೋಡು, ಆಟೋ ಆಯಿತು, ಟ್ರೈನ್ ಆಯಿತು, ಮೆಟ್ರೋ ಆಯಿತು, ಈಗ ಬಸ್ದು ರೈಡ್, ಆಮೇಲೆ ಅಲ್ಲಿಂದ ಜೀಪ್ ಬರೋದು. ಜಾಗ ಇಲ್ಲ ನನ್ನ ಮಗಳಿಗೆ, ಅದಕ್ಕೆ ನಿಂತ್ಕೊಂಡಿರುತ್ತಂತೆ. ಅವ್ರು ಬೈದಾಗ ಬಾ ಆಯ್ತಾ, ಅವ್ರು ಬೈದಾಗ ಬಾ. ಸೀಟ್ ಬೆಲ್ಟ್ ಬೇರೆ ಇದೆಯಾ? ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಮಕ್ಳು ಕಪ್ಪಿ ಹೆಂಗೆ ಆಡ್ತಾರೆ, ಇಟ್ಕೊ ಕೂತ್ಕೊಳ್ಳಿ ಅಂತ. ಅಯ್ಯೋ ಬಿದ್ದೆ ಹೋಯ್ತು. ಹೀಗೆ ಬಸ್ ಅಂದ್ರೆ ಇದೆ ಮತ್ತೆ. ಪಲಾವ್ ಎಲ್ಲಿ? ಓಹೋ, ಪಲಾವ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಮಧ್ಯಾಹ್ನಕ್ಕೆ. ತುಂಬಿಟ್ಕೋಬೇಕು ಬೇಗ. ಬಸ್ಸು ಫುಲ್ ಖಾಲಿ ಇತ್ತಲ್ಲ, ಹಾಗಾಗಿ ನನ್ನ ಮಗಳು ಎಲ್ಲೆಲ್ಲಿ ಸೀಟ್ ಸಿಗುತ್ತೆ ಅಲ್ಲೆಲ್ಲ ಕೂತ್ಕೊಳ್ಳೋದು, ಎದ್ದು ಬರೋದು, ಎಲ್ಲ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಬಂತು ನನ್ನ ಮಗಳು. ಅದಕ್ಕೆ ತುಂಬ ಇಷ್ಟ ಆಗಿಬಿಡ್ತು ಈ ಜರ್ನಿ ಅವಳಿಗೆ. ಆಟೋ, ಟ್ರೈನು, ಬಸ್ಸು ಎಲ್ಲ. ಲೂಲು ಮಾಲ್ ಮೊದಲು ಟಿಕೆಟ್ ತಗೊಳ್ತಿದ್ವಲ್ಲ ಅದೊಂಥರ ಚೆನ್ನಾಗಿತ್ತಲ್ವ. ಬಾಕ್ಸಲ್ಲಿ ಕಲರ್ ಪೇಪರ್ಸು, ಪಿಂಕು, ಬ್ಲೂ, ವೈಟು ಎಲ್ಲ ಕಿತ್ಕಿತ್ತರಿ, ಅದೆಲ್ಲ ಆ ಸೌಂಡೇ ಒಂಥರ ಚೆನ್ನಾಗಿತ್ತು. ಈಗಲೂ ಚೆನ್ನಾಗಿದೆ ಇದು ಒಂಥರ ಟಿಕೆಟ್ ಎಲ್ಲ ಅನುಭವ. ಹಾಗಾಗಿ ಇದೊಂದು ವಿಡಿಯೋ ಮಾಡಿಕೊಂಡು ಚಿಕ್ಕದಾಗಿ. ಒಂದು ಫುಲ್ಲು, ಒಂದು ಹಾಸನಿಗೆ ಕಾಣಿಸ್ತಿದೆಯಾ? ನನ್ನ ಮಗಳು ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿ. ಎಲ್ಲ ಟಿಕೆಟ್ ಎಲ್ಲ ತೊಗೊಂಡು ಒಂದು ಅರ್ಧ ಗಂಟೆ ಒಳಗೆ ಬಸ್ಸಿಗೆ ಕೂತು ಅರ್ಧ ಗಂಟೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊತು. ಒಂದು ಕಡೆಯಿಂದ ಫಸ್ಟ್ ಚಾಕ್ಲೇಟ್ ಮುಗಿಸ್ತು, ನೆಕ್ಸ್ಟು ಲೇಸ್. ಪಾಪ 4 ಗಂಟೆ ಅಲ್ವ ಜರ್ನಿ, ಹಿಂಸೆ ಆಗಬಾರ್ದು ಅದಕ್ಕೆ ಫಸ್ಟ್ ಟೈಮ್ ಅಂತ ಖುಷಿ ಪಡಿಸೋಣ ಅಂತ ಅದಕ್ಕೆ ಕೇಳಿದ್ದೆಲ್ಲ ತೆಕ್ಕೊಟ್ಬಿಟ್ಟೆ. ಅದಕ್ಕೆ ಶಾಕ್, ಅಮ್ಮ ಇದೇನು ಸರಿ ಎಲ್ಲ ಕೇಳಿದ್ದೆಲ್ಲ ತೆಕ್ಕೊಟ್ಟಿದ್ದಾಳಲ್ಲ ಅಂತ. ಅದಕ್ಕೆ ತಿನ್ನೋದೇ ಒಂಥರ ಖುಷಿ ಆಗ್ಬಿಡ್ತು. ಹಾಗೆ ತಿಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ತು, ವಾಕ್ ಮಾಡ್ತೀನಿ ಅಂತ ಹಂಗೆ ಅಲ್ಲಲ್ಲೇ ಅಕ್ಕಪಕ್ಕ ಆಚೆ ಈಚೆ ವಾಕ್ ಮಾಡೋದು. ಆಮೇಲೆ ಹಾಗೆಯೇ ಸ್ವಲ್ಪ ಅಲ್ಲೇ ಮಧ್ಯೆ ಎಲ್ಲೋ ನಿಲ್ಲಿಸಿದ್ರು. ಆವಾಗ ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣು ಅಂತ ಕೂಕೊಂಡು ಬಂದರು. ನನ್ನ ಮಗಳಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ಅದಕ್ಕೆ ಕಲ್ಲಂಗಡಿ ಹಣ್ಣು ತಗೊಟ್ಟೆ. ನಾನು ಕುಕುಂಬರ್ ತಗೊಂಡು ತಿನ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ದೂರ ಆದಮೇಲೆ ಎಲ್ಲೋ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಅವಾಗ ಹೇಗಿದ್ರು ಬಿಸಿಲು, ನಾವು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹೊರಟು, ಆದರೂ ನಾವು ಇಲ್ಲಿ ಬರೋದ್ರೊಳಗೆ ಮತ್ತೆ ಬಿಸಿಲಾಗಿತ್ತು. ಮತ್ತು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತು. ಆ್ಯಕ್ಚುಲಿ ನನಗೆ ಐಸ್ ಕ್ರೀಮ್ಸು, ಸ್ವೀಟ್ಸು, ಚಾಕ್ಲೇಟ್ಸ್ ಇದೆಲ್ಲ ನನಗೆ ಇಷ್ಟ ಇಲ್ಲ. ಹೀಗೆ ಜಾಸ್ತಿ ಆಗುತ್ತಲ್ಲ ಒಂದು ಐಸ್ ಕ್ರೀಮ್ ಅಂತ, ಅದರಲ್ಲಿ ನಾನೊಂದು ಸ್ವಲ್ಪ ತೊಗೊಳ್ತೀನಿ ಅಷ್ಟೇ. ಶ್ರವಣಪ್ಪು ಆಮೇಲೆ ಮಲ್ಕೋಬೇಕು ಕುಡ್ದು. ನೀವು ಬಸ್ಸಲ್ಲಿ ವಾಕ್ ಮಾಡಬೇಕಾ? ಆಮೇಲೆ ವಾಕ್ ಮಾಡಿರುತ್ತೆ. ಓಕೆ ಹಾಂ ಐಸ್ ಕ್ರೀಮ್ ಎಲ್ಲ ತಗೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ನನ್ನ ಮಗಳು ಆವಾಗಲೇ ಹೇಳ್ತು, ಮತ್ತೆ ಅಮ್ಮ ನಾವು ಇನ್ನೊಂದು ದಿನ ಬಸ್ಸಲ್ಲೇ ಟ್ರೈನಲ್ಲೇ ಬರೋಣ ಅಮ್ಮ ಅಂತ. ಮತ್ತೆ ಶೆವೆನಪ್ಪು ಸಾಕು ಮಗಳು, ಎಲ್ಲ ಒಟ್ಟಿಗೆ ಕುಡಿಬಾರ್ದು ರಾಜ. ಮತ್ತು ನಾವು ಅಲ್ಲಿ ಊಟಕ್ಕೆ ನಿಲ್ಲಿಸಿದಾಗ ಊಟ ಮಾಡಲಿಲ್ಲ. ಬಟ್ ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ ಆ ಜಾಗದಲ್ಲಿ. ಬಟ್ ಮಧ್ಯಾಹ್ನ ಟೈಮ್ ಅಲ್ವಾ, ಹಾಗಾಗಿ ಕಾಫಿ ತಗೊಳ್ಳಿಲ್ಲ. ಬಟ್ ಹೇಗಿದ್ರು ಪಾರ್ಸಲ್, ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಪಲಾವ್ ಒಂದು ಮಧ್ಯಾಹ್ನಕ್ಕೆ ಆಗುತ್ತೆ ಮಗಳಿಗೆ ಅಥವಾ ನನಗೆ ಅಂತಲೇ ತಗೊಬಂದೆ. ಆದರೆ ಮಗಳು ಅದರಲ್ಲೇ ಹೊಟ್ಟೆ ಎಲ್ಲ ತುಂಬಿಸ್ಕೊಳ್ತು. ಆಮೇಲೆ ಪಲಾವ್ ನಾನು ತಿನ್ಕೊಂಡೆ ಅಲ್ಲೇ. ಹಂಗೂ ಹಿಂಗೂ ಆಡ್ಕೊಂಡು 4 ಗಂಟೆ ಕಾಲ ಕಳೆದು ಅಷ್ಟರೊಳಗೆ ಹಾಸನ ಬಂತು. ನೋಡಿ ನಮ್ಮ ಹಾಸನ ಹೇಗಿದೆ ಅಂತ. ನಾವು ಬರ್ತಿದ್ದಾಗೇ ನಮ್ಮ ಪಾಪ ಅಲ್ಲೇ ಒಂದು 1/4 ಗಂಟೆ ಮುಂಚೆನೇ ಬಂದಿದ್ರು. ಹಾಗಾಗಿ ನಾವು ಅಲ್ಲಿ ಇಳಿತಿದ್ದಾಗೇ ಪಾಪ ಬಂದರು. ಹಾಗೆ ನಾವು ಕಾರಲ್ಲಿ ಬಂದು
ಹಾಗೆ ನಾನು ಬಂದು ಒಂದು 3 ತಿಂಗಳು ಮೇಲಾಗಿತ್ತು. 3 ತಿಂಗಳಿಗೆ ಒಂದು 4-5 ದಿನ ಕಡಿಮೆ ಇದೆ. 3 ತಿಂಗಳಾಗಿತ್ತು. ಹಾಗಾಗಿ ನಾವು ಹೋಗುವಾಗ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಅದೇ ಹಬ್ಬ ಮುಗಿಸ್ಕೊಂಡು ಹೋಗುವಾಗ ಲೈಟಾಗಿ ಮಳೆ ಅವಾಗ ಸ್ಟಾರ್ಟ್ ಆಗಿತ್ತು. ಬಟ್ ಈ 3 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಹಾಗಾಗಿ ಎಲ್ಲ ಕಡೆ ಹಸಿರು, ಎಲ್ಲ ಹೊಳೆ, ಕೆರೆ, ಬಾವಿ ಎಲ್ಲ ತುಂಬಿ ಹರಿತಾ ಇದೆ. ಹಾಗೆಯೇ ಆ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಅಲ್ಲಿಗೆ ಅದೆಲ್ಲ ಹಾಸನಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು, ಸಂಜೆನೇ ಆಗಿಬಿಡ್ತು. ಹಾಗಾಗಿ ಆ ವೆದರು, ಆ ತಂಪು ಗಾಳಿ ಒಂಥರ ಚೆನ್ನಾಗಿತ್ತು. ನಾವು ಸಿಟಿ ಬಿಟ್ಟು ನಾವು ಒಂದು ಸ್ವಲ್ಪ ಹಳ್ಳಿಗೆ ರೀಚ್ ಆಗ್ತಾಯಿದ್ವಿ ಅಂತಿದ್ದಾಗೇ ಆ ವೆದರೇ ಚೇಂಜ್ ಆಗಿಬಿಡುತ್ತೆ, ತಣ್ಣಗಾಗುತ್ತೆ. ಅಲ್ಲಿವರೆಗೂ ಸೆಕೆ ಇರುತ್ತೆ, ಆಮೇಲೆ ಒಂಥರ ತಣ್ಣಗಾಗ್ತದೆ. ಆ ತೋಟ ಎಲ್ಲ ಸಿಕ್ಕಿದಾಗ ಮಧ್ಯದಲ್ಲಿ ನಾವು ಹೋಗುವಾಗ ಯಾವಾಗ ನಾನು ಆ ಹಿತ್ಲು ನೋಡ್ತೀನಿ, ಆ ಗದ್ದೆ ಎಲ್ಲ ನೋಡ್ತೀನಿ ಅನ್ನೋಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಈಗ ಮಳೆ ನಿಂತೋಗಿದೆಯಲ್ವಾ, ಹೊಳೆ ಎಷ್ಟು ಬಂದಿದೆ ಅಂತ ನೋಡಬೇಕು, ಬಾವಿ ನೀರೆಲ್ಲ ಎಷ್ಟು ಬಂದಿದೆ ಅಂತ ನಾನು ನೋಡಬೇಕು. ಹಾಗಾಗಿ ಎಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ತೋಟದ ಮಧ್ಯೆ ಹೋಗುವಾಗ ಸಂಜೆ ಟೈಮು ಒಂದು ಆ ಥರ ಕ್ರಿಮಿಕೀಟಗಳು ಕೂಗ್ತವೆ, ಆ ಸೌಂಡ್ ಎಷ್ಟು ಚೆನ್ನಾಗುತ್ತಾ. ನನಗಂತೂ ಅದು ತುಂಬ ಇಷ್ಟ. ಆ ಸೌಂಡ್ ಕೇಳಿಸೋಣ ಅಂದರೆ ನಾವು ಈ ಕಾರಲ್ಲಿ ಹೋಗ್ತಾ ಇರೋದಲ್ವ, ಅದಕ್ಕಿಂತ ಗಾಳಿ ಸೌಂಡೇ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನಿಮಗೆ ಆ ಸೌಂಡ್ ಕೇಳ್ಸೋಕ್ಕಾಗಲ್ಲ. ಚೆಂದ ಮಾತ್ರ ಆ ಸೌಂಡ್ ನನಗೆ ಇಷ್ಟ ತುಂಬ. ಹಾಗೆ ನಾವು ಮಗೆ ಮೇಲೆ ಹೋಗಬೇಕಾಗಿರೋದು. ಸಂಜೆ ಆದರೆ ನಾವು ತೋಟದ ಮೇಲೆ ಹೋಗಲ್ಲ, ಯಾಕಂದರೆ ಆನೆ ಕಟ ಇರೋದ್ರಿಂದ ನಾವು ಮಗೆ ಮೇಲೆ ಹೋಗೋದು. ಹಾಗಾಗಿ ಜೀಪನ್ನು ಪಪ್ಪ ಏನೋ ಜೀಪ್ ಕೆಲಸ ಇತ್ತು ಅಂತ ಸ್ವಲ್ಪ ಅಲ್ಲೇ ಬಿಟ್ಟಿದ್ದರು. ಹಾಗಾಗಿ ನಾನು ಜೀಪ್ ತೊಗೊತೀನಿ, ನೀನು ಕಾರ್ ತಗೋ ಅಂತ ಹೇಳಿದರು. ಹಾಗಾಗಿ ನಾನು ಕಾರ್ ತೊಗೊಂಡೆ, ಪಪ್ಪ ಜೀಪ್ ತೊಗೊಂಡು ಹೋದರು. ಹಾಗೆ ನಮ್ಮಮ್ಮ ಸ್ವಲ್ಪ ಮಗ್ಗೆಗೆ ಪಾರ್ಲರಿಗೆ ಏನೋ ಕೆಲಸ ಇದೆ ಅಂತ ಪಾರ್ಲರಿಗೆ ಬಂದಿದ್ದರು. ಅಂದರೆ ಸ್ವಲ್ಪ ಮದುವೆ ಇತ್ತು, ಮದುವೆ ಫಂಕ್ಷನ್ನು ಮತ್ತು ಗೌರಿ ಹಬ್ಬ ಎಲ್ಲ ಇತ್ತಲ್ಲ. ಹಾಗೆ ನಾನು, ನಮ್ಮಮ್ಮ, ನನ್ನ ಮಗಳು, ನಮ್ಮಮ್ಮ ವಡೆ ತಿನ್ನಬೇಕು ಅಂದರು ಮಗ್ಗೇಲಿ. ಅಲ್ಲಿ ಮಗ್ಗೇಲಿ ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ. ಮಗ್ಗೇಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಹತ್ರ ಒಂದು ವಡೆ, ಬಜ್ಜಿ, ಬೋಂಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆವಾಗವಾಗ ನಾನು ಬಂದಾಗ ಇಲ್ಲಿ ತಗೊಳ್ತಾ ಇರ್ತೀನಿ. ಹಾಗಾಗಿ ವಡೆ, ಬೋಂಡ, ಬಜ್ಜಿ ಎಲ್ಲ ತಗೊಂಡು ಹಾಗಾಗಿ ಅಲ್ಲಿ ನಿಲ್ಲಿಸ್ದೆ. ಬೇಡ 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 ಹಂಗೆ. ನಾನು ಬೆಂಗಳೂರಿಂದ ಇವಾಗ ಬಂದಿದ್ದು. ಪಪ್ಪ ಮಗ್ಗೇಲಿ ನಾನು ಆ್ಯಕ್ಚುಲಿ ಕಾರ್ ತೊಗೊಂಡಿದ್ದು. ನಮ್ಮ ಪಪ್ಪ ಏನೋ ಸ್ವಲ್ಪ ಜೀಪಿನ ಕೆಲಸ ಇತ್ತು, ನೀನು ಕಾರ್ ತಗೊಂಡ್ರು. ಹಾಗಾಗಿ ಪಪ್ಪ ಜೀಪಲ್ಲಿ ಹೋದರು, ನಾವೀಗ ಬಜ್ಜಿ ತಗೊಂಡು ಕಾರಲ್ಲಿ ಹೋಗ್ತಾ ಇದ್ದು. ನನ್ನ ಮಗಳು ನೋಡಿ ಬಾಯಿ ತುಂಬ ತುಂಬ್ಕೊಂಡಿದೆ. ಹಾಗೆ ತುಂಬ ದಿನದ ಮೇಲಲ್ವ, 3 ತಿಂಗಳ ಮೇಲೆ ಅಮ್ಮನ ನೋಡ್ತಾ ಇರೋದಲ್ವ. ಹಾಗೆ ನಾವು ಮಾತಾಡ್ಕೊಂಡು ಪುರಾಣ ಹೊಡ್ಕೊಂಡು ಬರೋದ್ರೊಳಗೆ ನಮ್ಮ ಮನೆ ಬಂದೇ ಬಿಡ್ತು. ಪಪ್ಪ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ನಾವು ಹೋಗಿದ್ದು. ಹಾಗಾಗಿ ಪಪ್ಪ ಎಲ್ಲ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ರು. ಅಷ್ಟರಲ್ಲಿ ನಾವು ಹೋದ್ವಿ. ಇಷ್ಟು ದಿನ ವಿಪರೀತ ಮಳೆ ಇತ್ತು ಊರಲ್ಲಿ. ಆ್ಯಕ್ಚುಲಿ ಈಗ ಒಂದು ವಾರದಿಂದ ಕಡಿಮೆ ಆಗಿದೆ ಅಂತ, ಒಂದು 4-5 ಇಂಚು. ವರ್ಷ ಈ ಟೈಮಿಗೆ ಅದಕ್ಕಿಂತ 10 ಇಂಚು ಜಾಸ್ತಿ ಆಗಿದೆ ಅಂತ. ಮಳೆ ವಿಪರೀತ ಇತ್ತು. ನಮ್ಮಲ್ಲಿ ಪಪ್ಪ ಅಮ್ಮ ಹೇಳಿದರು, ಈಗ ಮಳೆ ತುಂಬ ಇದೆ, ಬರೋಕ್ಕೆ ಹೋಗಬೇಡಿ ಊರಿಗೆ ಅಂತ. ಹಾಗಾಗಿ ನಾವು ಊರಿಗೆ ಬಂದಿರಲಿಲ್ಲ. 2-3 ತಿಂಗಳಾಯ್ತು. ಹಬ್ಬಕ್ಕೆ ಬಂದು ಹೋಗಿದ್ನಲ್ಲ, ಅವಾಗ ಬಂದಿದ್ದೆ. ಆ್ಯಕ್ಚುಲಿ ನಾನು ಅವಾಗ ಹಬ್ಬಕ್ಕೆ ಬಂದಾಗ ಒಂದು ವಾರ ಇದ್ದೆ. ಬಟ್ ಆ ಒಂದು ವಾರದಲ್ಲಿ ವೀಡಿಯೋ ಮಾಡಿರೋ ಅಂಥದ್ದು ನಾನು 1 ತಿಂಗಳು ಹಾಕಿದ್ದೀನಿ. ನೀವೆಲ್ಲ ಅಂದ್ಕೊಂಡಿರ್ತೀರ ನಾನು 1 ತಿಂಗಳು ಊರಲ್ಲೇ ಇದ್ದೆ ಅಂತ. ಇಲ್ಲ, 1 ವಾರದ ಅಷ್ಟೇ ಊರಲ್ಲಿ ಇದ್ದಿದ್ದು. ಅಲ್ಲಿಂದ ಬೆಂಗಳೂರು ಹೋಗಿ ಆ 1 ವಾರದ ವೀಡಿಯೋನೇ ನಾನು 1 ತಿಂಗಳು ಆಗೋಷ್ಟು ಹಾಕಿ ಮಾಡಿದ್ದೆ. ಈಗ 3 ತಿಂಗಳಿಗೆ ಒಂದು 4 ದಿನ ಕಡಿಮೆ ಇವಾಗ ಬಂದಿದ್ದೀನಿ ಊರಿಗೆ. ತುಂಬ ಖುಷಿ ಆಗ್ತದೆ. ಈಗ ನೋಡಿ ನಮ್ಮ ಜೀಪ್ ಚೇಂಜ್ ಆಗಿದೆ. ಮೊದಲಿನ ಜೀಪಲ್ಲ, ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದಾರೆ ನಮ್ಮ ಡ್ಯಾಡಿ. ವರ್ಷ ಮಾಡಿಸೋರು, ಬಟ್ ಈ ಸರಿ ಫುಲ್ ಜೀಪ್ನೇ ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಆಮೇಲೆ ತೋರಿಸ್ತೀನಿ. ಪಾಪ ಇಲ್ಲಿ ಮನೆ ಮುಂದೆ ತಗೊಬಂದ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಕಾರ್ನ ಮನೆ ಮುಂದೆ ನಿಲ್ಲಿಸ್ತಾ ಇದ್ದೀನಿ. ಬಜ್ಜಿ ತಿಂತಾ ಇದ್ದು. ನನ್ನ ಮಗಳು ಅಷ್ಟು ಬೇಗ ಭುವನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಹೋಗಾಯಿತು. ನಾನು ಹೋದ ವಾರ ಹಾಸನ ಬಂದಿದ್ದೆ, ಮಗಳದ್ದು ಫಂಕ್ಷನ್ ಇತ್ತು ಅಂತ. ಆವಾಗಲೇ ಭುವನಿಗೆ ಫೋನ್ ಮಾಡಿದರೆ, ಪೂಜಮ್ಮ ಅವ್ರು ಬಂದಿದ್ದಾರೆ, ನಾನು ಕಲರಿಗೆ ಹೋಗಲೇಬೇಕು ಅಂತ ಆಟ ಹಿಡ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಹೋಗಿ ಮಾತಾಡ್ಸ್ಕೊಬರಕ್ಕೆ ಹೋಗ್ಬಿಟ್ಟು ಬಂದರೆ. ಯಾರಾದರೂ ಬಂದರೆ ಭುವನು, ತೇಜು ರೆಡಿ. ಇನ್ನು 2 ದಿನ ನಮ್ಮ ಕೈಗೆ ಸಿಗಲ್ಲ. ಓಕೆ, ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.